ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ AC ಮೇಡಮ್ ಅವರಿಗೆ ಯಾವ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ವಿರುದ್ಧ ನಾವು ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅದರ ಪ್ರಯುಕ್ತ ಒಂದು ಎನ್ಕ್ವೈರಿ ಕಮಿಟಿ ಮಾಡಿದರು ಜಿಲ್ಲಾಧಿಕಾರಿಗಳು. ಅದರಲ್ಲಿ ಒಂದು 5 ಮಂದಿ ಹೆಸರು 5-6 ಮಂದಿ ಹೆಸರಿನಾಗ ಕಂಪ್ಲೇಂಟ್ ಇತ್ತು. ಆದರೆ ಇವು ಮೇಡಮ್ ಅವ್ರು ಏನು ಮಾಡಿದ್ದಾರೆ, ಅದರಲ್ಲಿ ನಮ್ಮ ಅಧ್ಯಕ್ಷರಂಥ ಸಂದೀಪ್ ಭರಣಿ ಮತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಬಿಟ್ಟು ಉಳಿದವರಿಗೆ ನೋಟಿಸ್ ಮಾಡಿ ಒಂದು ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಇದು ಖಂಡನೀಯ ಅಂತ ಹೇಳ್ತೀನಿ. ಮೇನ್ ದಾಖಲಾತಿ ಏನಪ್ಪ ಅದು ನಮ್ಮ ಹತ್ರ ಇದ್ದಾವೆ. ಸುಮಾರು 2 ವರ್ಷಗಳಿಂದ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಅವರು ಯಾವುದೇ ಏನಪ್ಪ ಅಂತಂದ್ರೆ ಇದಕ್ಕೆ ಒಂದು ಸ್ಪಂದನೆ ನೀಡಿಲ್ಲ. ನಮ್ಮ ಮನೆಗೆ ಜಿಲ್ಲಾಧಿಕಾರಿಗಳು ಇವತ್ತು ನ್ಯೂಸ್ ಕರೆದು 3 ನೋಟಿಸ್ ಕೊಟ್ಟರು ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂತ ಪತ್ರಕ್ಕೂ ಯಾವುದೇ ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಸಣ್ಣ ನೀರಾವರಿ ಇಲಾಖೆ ಚೀಫ್ ಸೆಕ್ರೆಟರಿ ಅವ್ರನ್ನೂ ನೋಟಿಸ್ ಮಾಡಿದ್ದಾರೆ, ಅವರಿಗೆ ಅದಕ್ಕೂ ಆನ್ಸರ್ ಮಾಡಿಲ್ಲ. ಅದೇ ರೀತಿಗೆ ನೀರಾವರಿ ನಿಗಮದಿಂದ ನೋಟಿಸ್ ಆಗಿವೆ, ಅದಕ್ಕೂ ಆನ್ಸರ್ ಮಾಡಿಲ್ಲ. ಇಂಥ ಅಧಿಕಾರಿ ವಿರುದ್ಧ ಇವತ್ತಿನ ದಿವಸ ಈಗ ಇರ್ತಕ್ಕಂಥ 6 ಮಂದಿನೇ ಇದ್ದಿದ್ದಾರೆ ಕಂಪ್ಲೇಂಟ್ದವರು ಬಿಟ್ಟು. ಅದ್ರಾಗ ಏನಪ್ಪ ಅಂತ ನಮ್ಮ ಸಂಘಟನೆ ಹೆಸರು ಬಿಟ್ಟು ಉಳಿದವ್ರು ಏನಪ್ಪ ಅಂತಂದ್ರೆ ಹೆಸರು ಮ್ಯಾಗ ಏನಪ್ಪ ಅಂತ ನೋಟಿಸ್ ಜಾರಿ ಮಾಡಿ ಈ ಒಂದು ಕೇಸ್ ಮುಚ್ಚಾಕ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಆದ ಕಾರಣ ಇದು ಏನೇ ಆಗಲಿ ಇದಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಸಂಘಟನೆಯಿಂದ ಮುಂಬರುವ ದಿನಗಳಲ್ಲಿ ಈ ಒಂದು ಯಾವ ಕೇಸ್ ಇದೆ ತನಿಖೆ ಆದ್ಮ್ಯಾಗ ಇದಕ್ಕೆ ನಾವು ಇದಕ್ಕೆ ನೀವು ಅದೇ ಹೇಳ್ತಾ ಇದ್ನಲ್ಲ ಸರಿ, ಅಧಿಕಾರಿಗಳೇನಪ್ಪ ಅಂದ್ರೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ನಿನ್ನ ಮೇಲೆ ಆದ್ರೆ ನಾ ಬಿಡಬೇಕು, ನನ್ನ ಮೇಲೆ ಆದ್ರೆ ನೀವು ಇಡಬೇಕು. ಯಾಕಂದ್ರೆ ಕ್ಲಿಯರ್ ಕಟ್ ಇದೆ ಈ ನೋಟಿಸ್. ನೋಡ್ರಿ ಹಂಗದ, ನಮ್ಮ ಇಬ್ಬರಿಗೆ ಬಿಟ್ಟು ಉಳಿದವರಿಗೆ ನೋಟಿಸ್ ಮಾಡ್ರಿ. ಇದು ವಿಶೇಷ ಭೂ ಸ್ವಾಧೀನ ಇರತಕ್ಕಂಥ ಕೆಲವೊಂದು ಆರೋಪಗಳಿವೆ, ಭ್ರಷ್ಟಾಚಾರ ಮತ್ತು ಈ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ. ಬೆಂಗಳೂರು ತಕ ನಾವು ಕಂಪ್ಲೇಂಟ್ ಮಾಡಿವಿ. ಬೆಂಗಳೂರಿನಿಂದ 1-4 ಮಾಡ್ರಂತೆ ಕಂದಾಯ ಇಲಾಖೆಯಿಂದ ಬಂದಿದೆ ಲೆಟರ್. ಅದೆಲ್ಲ ಬಿಟ್ಟು ಈಗ ಬರೀ 4 ಮಂದಿ ರೈತರದ್ದು ಯಾರೋ ಅವ್ರ ಬಲ್ಲಿ ಯಾವುದೇ ದಾಖಲಾತಿ ಇಲ್ಲ. ಅವ್ರಿಗೆ ಸಿಕ್ಕಿದಂತ ಅಂಥವ್ರು ಕಂಪ್ಲೇಂಟ್ ಕೊಟ್ಟವ್ರ. ಆದ್ರೆ ಅಂಥವ್ರಿಗೆ ಕರೆಸಿ ಇವರು ಈ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 15 ತಾರೀಕು ಒಂದು ಎನ್ಕ್ವೈರಿ ಆಗ್ಯದ, 22 ತಾರೀಕು ಒಂದು ಎನ್ಕ್ವೈರಿ ಮಾಡ್ತಾರಂತ. ಆದ್ರೆ ಆ ಎನ್ಕ್ವೈರಿಯಲ್ಲಿ ನಮಗೂ ಇನ್ವಾಲ್ವ್ ಮಾಡಿದ್ರಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನು ಕೊಟ್ಟು ಇವತ್ತಿನ ದಿವಸ ಮುಂದೆ ಅವರು ಏನೇ ಕೊಳ್ಳೋದು ರಿಪೋರ್ಟ್ ನಮ್ಮಲ್ಲಿ ಇರ್ತಕ್ಕಂಥ ದಾಖಲೆ ತಗೋಬೇಕು, ರಿಪೋರ್ಟ್ ಕೊಡಬೇಕು. ಒಂದು ವೇಳೆ ಹಿಂಗೆ ಮಾಡಲಿಲ್ಲಪ್ಪ ಅಂತಂದ್ರೆ ಅವ್ರನ್ನು ನಾವು ಕಾನೂನು ಹೋರಾಟ ಮಾಡ್ತೀವಿ, ಇದಕ್ಕೆ ಚಾಲೆಂಜ್ ಮಾಡ್ತೀವಿ ಹೈಕೋರ್ಟ್ ನಾವು ಅಂತ ಹೇಳ್ತೀನಿ ಸರ್. ಹೌದು ಸರ್. ಈಗ ಇದು ಒಂದೇ ಲೆಟರ್ ಸಾಕು ಅವ್ರಿಗೆ. ಇವತ್ತು ಜಿಲ್ಲಾಧಿಕಾರಿ ಇರ್ತಕ್ಕಂಥ ಲೆಟರ್ದಾಗಿರ್ತಕ್ಕಂಥ ಒಂದು 6 ಮಂದಿ 5-6 ಮಂದಿ ಹೆಸರು ಅದ. ಅದ್ರಾಗ ಇಬ್ಬರಿಗೆ ಬಿಡ್ತಾರ, ಅವ್ರು ಬಿಟ್ಟು 4 ಮಂದಿ ಹೆಸರು ಹಾಕ್ತಾರೆ, ಹಾಕಿ ನೋಟಿಸ್ ಜಾರಿ ಮಾಡ್ತಾರೆ ಅವ್ರು. ಇದು ಉದ್ದೇಶ ಅದೇ ಹೇಳ್ತಿಲ್ಲ ಸರ್. ಇವರು ನಮ್ ಭಾಳ ಇನ್ವಾಲ್ವ್ ಮಾಡ್ಕೋಬೇಕು ಇದರಲ್ಲಿ. ನಮಗೂ ಮುಂದಿನ ಹೇರಿಂಗ್ನ ಕರಿಬೇಕು. ಒಂದು ವೇಳೆ ಕರಿಲ್ಲ ಅಂದ್ರೆ ಈಗೇನಾದ್ರು ಇವ್ರು ಏನಪ್ಪ ರಿಪೋರ್ಟ್ ಹಾಕಿದ್ರು ಅಂದ್ರೆ ನಾವು ಮುಂಬರುವ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀವಿ, ಇದಕ್ಕೆ ಚಾಲೆಂಜ್ ಮಾಡ್ತೀವಿ ನಾವು ಹೈಕೋರ್ಟ್ ಅಂತ ಹೇಳ್ತೀನಿ ಸರ್. ಶಿವಲಿಂಗ ಅಳಿಮನಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ.